ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಹೇಳ್ತಾನೆ, ಯುದ್ಧ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಎಂದು ದುಃಖವಾಗಿದ್ದಾಗ ಕೃಷ್ಣ ಹೇಳ್ತಾನೆ, ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ನೀನು ಯುದ್ಧ ಮಾಡಿದರೆ ಮಾತ್ರ ಧರ್ಮ ಉಳಿಯುತ್ತದೆ. ಭಾವನೆಗಳಿಗೆ ಒಳಗಾಗದೆ ನಿನ್ನ ಕರ್ತವ್ಯದ ಪಾಲನೆ ಮಾಡು. ಅದೆಷ್ಟೇ ಕಷ್ಟ ಇದ್ದರೂ ನಿನ್ನ ಕರ್ತವ್ಯ ಬಿಡಬೇಡ ಅಂತ. ಅಂದರೆ ನಾವು ಯಾವುದೇ ಸಮಯ ಸಂದರ್ಭದಲ್ಲೂ ನಮ್ಮ ಕರ್ತವ್ಯವನ್ನು ಮರೆತು ಸುಮ್ಮನಿರಬಾರದು. ದೇವರು ನಮಗೆ ಅಂತ ಕೆಲವು ಜವಾಬ್ದಾರಿ, ಒಂದು ಕೆಲಸವನ್ನು ನೀಡಿರ್ತಾನೆ. ಅದರಲ್ಲೇ ನಾವು ಸೋಲು ಕಂಡರೂ ಗೆಲುವು ಕಂಡರೂ ಅದನ್ನು ಸತತವಾಗಿ ಮಾಡಲೇಬೇಕು. ಕರ್ತವ್ಯದ ಪಾಲನೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಮುಂದೆ ಏನಾಗುತ್ತೋ ಎಂದು ಭಯ ಬಿಡಬೇಕು. ಯಾಕಂದರೆ ಮುಂದೆ ಏನಾಗುತ್ತೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ಹಿಡಿತದಲ್ಲಿ ಇರುವುದು ಒಂದೇ, ಅದು ಈ ದಿನ, ಈ ಸಮಯ. ಈ ಸಮಯಕ್ಕೆ ಗೌರವಿಸಿ ನಮ್ಮ ಕರ್ತವ್ಯವೇ ದೇವರ ಕೆಲಸವೆಂದು ನಿಭಾಯಿಸಬೇಕು. ನಿನ್ನ ಚಿಂತೆ ನಿನ್ನನ್ನೇ ಸುಡುವುದು. ಚಿಂತಿಸಬೇಡ, ಸಮಯ ಕಳೆದಂತೆ ಎಲ್ಲವೂ ಸರಿ ಹೋಗುತ್ತದೆ. ತಾಳ್ಮೆ ಇರಲಿ, ನಿನ್ನ ಕಷ್ಟಗಳಿಗೂ ಸಾವಿದೆ. ಬಿಟ್ಟು ಬಿಡು ನಿನ್ನನ್ನು ಬಿಟ್ಟವರ ಚಿಂತೆ. ಒಳ್ಳೆಯತನ ಹೆಚ್ಚಾದರೆ ನಮ್ಮವರೇ ನಮಗೆ ಶತ್ರುಗಳು. ಮನಸ್ಸಿಗೆ ಖುಷಿ ಕೊಡುವುದು ನಮ್ಮಂತೆ ನಾವು ಬದುಕಿದಾಗ ಮಾತ್ರ. ನೀವು ಸಮಯವನ್ನು ಹಾಳು ಮಾಡುತ್ತಾ ಹೋದರೆ ಸಮಯ ನಿಮ್ಮನ್ನು ಹಾಳು ಮಾಡುತ್ತದೆ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡ್ತಾರೆ. ಆದ್ದರಿಂದ ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಅರ್ಧದಲ್ಲೇ ಕೈ ಬಿಡಬೇಡಿ. ದೇವರನ್ನು ಬಿಟ್ಟು ಯಾರನ್ನು ಸಂಪೂರ್ಣವಾಗಿ ನಂಬಬೇಡಿ. ಜನರನ್ನು ಪ್ರೀತಿಸಿ, ಆದರೆ ನಿಮ್ಮ ಸಂಪೂರ್ಣ ನಂಬಿಕೆಯನ್ನು ದೇವರಲ್ಲಿ ಮಾತ್ರ ಇರಿಸಿ. ಗೆಲ್ಲುವುದರಿಂದ ಶಕ್ತಿ ಬರುವುದಿಲ್ಲ. ನಿಮ್ಮ ಹೋರಾಟಗಳು ನಿಮ್ಮ ಶಕ್ತಿಯನ್ನು ಬಲಪಡಿಸುತ್ತವೆ. ನೀವು ಕಷ್ಟಗಳ ಮೂಲಕ ಹೋದಾಗ ಮತ್ತು ಶರಣಾಗದಿರಲು ನಿರ್ಧರಿಸಿದಾಗ ಅದು ಶಕ್ತಿಯಾಗುತ್ತದೆ. ಪರಿಶ್ರಮ ಎಂದರೆ ಯಾವಾಗಲೂ ಗೆಲ್ಲುವುದು ಮತ್ತು ಸೋಲುವುದು ಎಂದಲ್ಲ. ಪರಿಶ್ರಮ ಎಂದರೆ ತೋರಿಸುವುದು. ನೀವು ಗೆಲ್ಲುವುದಕ್ಕಿಂತ ಸೋಲಿನಿಂದ ಹೆಚ್ಚು ಕಲಿಯುತ್ತೀರಿ. ಮುಂದುವರಿಯುವುದು ಹೇಗೆ ಎಂದು ನೀವು ತಿಳಿದುಕೊಳ್ತೀರಿ. ಮೊದಲು ದುಃಖವನ್ನು ಸ್ವೀಕರಿಸಿ. ಸೋಲದೆ ಗೆಲ್ಲುವುದು ಅಷ್ಟು ದೊಡ್ಡದಲ್ಲ ಎಂಬುದನ್ನು ಅರಿತುಕೊಳ್ಳಿ. ಎಲ್ಲವೂ ಇದ್ದು ಶಕ್ತಿಶಾಲಿಗಳು ಎನಿಸಿಕೊಳ್ಳುವುದು ದೊಡ್ಡದಲ್ಲ. ಎಲ್ಲ ಕಳೆದುಕೊಂಡಾಗಲೂ ತೋರುವ ಧೈರ್ಯವೇ ನಿಜವಾದ ಶಕ್ತಿ. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸು. ಗೆದ್ದರೆ ಮುಂದೆ ಸಾಗುವೆ, ಸೋತರೆ ಒಳ್ಳೆ ಪಾಠ ಕಲಿಯುವೆ. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು. ನಿಮ್ಮ ಆಲೋಚನೆಗಳು ಎಲ್ಲವೂ ಸರಿಯಾಗಿವೆ ಎಂದು ನೀವು ನಂಬಿಕೊಳ್ಳಬೇಡಿ. ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸಿದಷ್ಟು ಇನ್ಯಾರು ವಂಚಿಸಲಾರರು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಇಂತಹ ಮೋಟಿವೇಶನ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.